ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸಾಫ್ಟ್ ಆಗಿರೋಂಥ ಸ್ಮೂತ್ ಆಗಿರೋಂಥ ರೊಟ್ಟಿ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಮಿಕ್ಕಿರೋಂಥ ಅನ್ನದಿಂದ. ಈಗ ಅನ್ನ ಮಾಡಿ ನಾವು ಜಾಸ್ತಿಯಾಗಿ ಉಳಿದಿರುತ್ತೆ, ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಈ ಥರ ಒಂದು ರೊಟ್ಟಿ ರೆಸಿಪಿ ಮಾಡಿ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ ಹೇಳೋರು ಇದನ್ನು ನೋಡಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಗೋತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಉಬ್ಬಿರೋಂಥ ಒಂದು ರೊಟ್ಟಿ. ಮತ್ತು ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಒಂದು ಲೇಯರ್ ಥರ ಇದೆ ಅಂತ. ತುಂಬಾ ಈಸಿಯಾಗಿ ಮಾಡೋವಂಥ ರೆಸಿಪಿ ಮತ್ತು ಈಸಿ ಕೂಡ ಮೆಥಡ್. ಈ ಮೆಥಡಲ್ಲಿ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಮತ್ತು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಬೇಕಾದರೆ ಎಷ್ಟು ಎಸಲಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ರೆಸಿಪಿ ಮಾಡೋಣ. ಈಗ ನಾವು ಅನ್ನ ಮಾಡಿರ್ತೀವಲ್ಲ, ಅದರಲ್ಲಿ ಉಳಿದಿರೋಂಥ ಒಂದು ಕಪ್ಪಷ್ಟು ಅನ್ನನ ತೊಗೊಂಡಿದ್ದೀನಿ. ಈ ಥರ ನೋಡಿ, ಈ ಥರ ಅನ್ನ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನೀರನ್ನು ಹಾಕೋತೀನಿ, ಇಲ್ಲಾಂದರೆ ಅದು ಗ್ರೈಂಡ್ ಆಗೋಲ್ಲ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿ ಅದನ್ನು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಇಲ್ಲಿ ರೈಸ್ ಇಷ್ಟೇ ತೊಗೋಬೇಕು ಅಂತೇನೂ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಬೇಕಾದರೆ ಇದಕ್ಕಿಂತ ಕಡಿಮೆ ತೊಗೋಬೋದು, ಇದಕ್ಕಿಂತ ಜಾಸ್ತಿ ಬೇಕಾದರೂ ತೊಗೋಬೋದು. ಈಗ ನೋಡಿ, ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ ಫೈನ್ ಆಗಿರಬೇಕು, ತರಿ ಇರಬಾರ್ದು. ನೋಡಿ ಈ ಥರ. ಈಗ ಅಕ್ಕಿ ಹಿಟ್ಟನ್ನು ತೊಗೋಬೇಕು. ಅಕ್ಕಿ ಹಿಟ್ಟು ಕ್ವಾಂಟಿಟಿ ಕೂಡ ಅಷ್ಟೇ. ನಮಗೆ ಈ ನಾವು ಯಾವ ರೈಸ್ ಮಿಕ್ಸ್ಚರ್ ಎಷ್ಟು ತೊಗೊಂಡಿದ್ದೀವಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ನಾನು ಈ ಪೇಸ್ಟನ್ನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಫೈನಾಗಿ ಆಗಿದೆ ಅಂತ. ಈ ಥರ ಫೈನಾಗಿ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಂತರ ನೋಡಿ, ಇದಕ್ಕೆ ಡ್ರೈ ಹಿಟ್ಟು 1 ಕಪ್ ಹಾಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸಲ ಎಲ್ಲ ಹಾಕೋಬಾರ್ದು, ಸ್ವಲ್ಪನೇ ಹಾಕಿ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಒಂದು ಡೋ ರೆಡಿ ಮಾಡ್ಕೋಬೇಕು. ನಾವೀಗ ಚಪಾತಿಗೆಲ್ಲ ಹೇಗೆ ಮಾಡ್ಕೋತೀವಲ್ಲ ಆ ಥರ. ನೋಡಿ ಈ ಥರ ಆಗುತ್ತೆ. ಮತ್ತು ಇದಕ್ಕೆ ಇನ್ನೂ ಹಿಟ್ಟು ಬೇಕಾಗುತ್ತೆ, ಡ್ರೈ ಹಿಟ್ಟು. ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸಾಕಾಗುತ್ತೆ ಅಂತ ಅನಿಸುತ್ತೆ ನೋಡಿ ನನಗೆ. ನೋಡಿ, ಈಗ ಚೆನ್ನಾಗಿ ಒಂದು ಚಪಾತಿ ಹಿಟ್ಟು ಥರ ಆಗಿದೆ. ಆ ಥರ ಆಗಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿ ಒಂದು 5-10 ನಿಮಿಷ ಹಾಗೆ ಬಿಡಬೇಕು. ಸೈಡಲ್ಲಿ ಇಟ್ಬಿಡ್ತೀನಿ. ನಂತರ ಇದನ್ನು ನಾವು ಲಟ್ಟಿಸ್ಕೊಳ್ಳೋದು ಅಷ್ಟೇ, ತುಂಬಾ ಈಸಿ. ನಾವು ಚಪಾತಿ ಹೇಗೆ ಮಾಡ್ತೀವಲ್ಲ ಆ ಥರನೇ ಮಾಡ್ಕೋಬೋದು. ಇಲ್ಲಾಂದರೆ ನಾವು ರೊಟ್ಟಿ ಮಾಡೋಕ್ಕೆ ಒಂದು ಮಿಷನ್ ಸಿಗುತ್ತೆ, ಪ್ರೆಸ್ ಮಾಡ್ತೀವಲ್ಲ ಆ ಥರದ್ದು, ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ರೋಲ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಈಗ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಹಿಟ್ಟು ಚಪಾತಿ ಹಿಟ್ಟು ಥರ ಆಗಿದೆ, ನೋಡೋಕ್ಕೆ ಖುಷಿಯಾಗುತ್ತೆ ಈ ಥರ. ಈಗ ನೋಡಿ, ಚೆನ್ನಾಗಿ ರ್ಯಾಕೆಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿ ನಾನು ಇಲ್ಲೇ ರ್ಯಾಕಲ್ಲೇ ರೋಲ್ ಮಾಡ್ಕೊಡೋದು. ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿತ್ತು. ಈಗ ಸ್ವಲ್ಪ ಡ್ರೈ ಹಿಟ್ಟನ್ನ ಹಾಕೋತೀನಿ, ಅಕ್ಕಿ ಹಿಟ್ಟು ಹಾಕಿ ಈಗ ಒಂದು ಹಿಡಿಯಷ್ಟು, ಅಂದರೆ ನಮಗೆ ಎಷ್ಟು ದೊಡ್ಡ ರೋಲ್ ಬೇಕು ಅಷ್ಟು ದೊಡ್ಡದು ಒಂದು ಉಂಡೆ ತೊಗೊಂಡಿದ್ದೀನಿ ನೋಡಿ. ಈಗ ಇದನ್ನು ಸ್ಲೋಲಿ ಜೆಂಟ್ಲಿ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿ ತುಂಬ ತಿನ್ನಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೇಕಾದರೆ ಕವರಲ್ಲಿಟ್ಟು ಕೂಡ ಮಾಡ್ಕೋಬೋದು, ಕವರಿಗೆ ಎಣ್ಣೆ ಹಚ್ಚಿ ಅದನ್ನೆಲ್ಲ ಬೇಕಾದರೂ ಮಾಡ್ಕೋಬೋದು. ಆದರೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಬೇಗ ಆಗಿಬಿಡುತ್ತಲ್ಲ ನೋಡಿ. ಈ ಥರ ರೋಲ್ ಮಾಡಿ, ಅದು ರೌಂಡ್ ಶೇಪೇನೂ ಬರಲ್ಲ, ಯಾಕಂದರೆ ಅಕ್ಕಿ ಹಿಟ್ಟಲ್ವಾ. ಅದಕ್ಕೆ ನಾವು ರೌಂಡ್ ಶೇಪಲ್ಲಿ ಯಾವುದಾದ್ರೂ ಒಂದು ಕಟ್ಟರ್, ಈ ಥರ ಒಂದು ಬಾಕ್ಸ್ ಏನಾದರೂ ಬರುತ್ತಲ್ಲ, ಸ್ವಲ್ಪ ಶಾರ್ಪ್ ಎಡ್ಜ್ ಇರೋಂಥದ್ದು, ಅದರಲ್ಲಿ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಎಷ್ಟು ದೊಡ್ಡ ಬಾಕ್ಸ್ ಇದೆಯೋ, ಒಂದು ಕಟ್ಟರ್ ಇದೆಯೋ ಅದರಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಅದರಲ್ಲಿ ಕಟ್ ಮಾಡ್ಕೋತೀನಿ. ನೋಡಿ ರೌಂಡ್ ಶೇಪ್ ಬರುತ್ತೆ. ಎಲ್ಲನೂ ಇದೇ ಥರ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಎಲ್ಲ ಒಂದೇ ಸಲ ಫ್ರೈ ಮಾಡ್ಕೋಬೋದಲ್ಲ. ಈಗ ಇದನ್ನು ಸೈಡಲ್ಲಿ ಇಡ್ತೀನಿ. ಇದೇ ಥರ ಎಲ್ಲ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ತುಂಬ ತಿನ್ನು ಕೂಡ ಇಲ್ಲ, ತುಂಬ ತಿಕ್ಕು ಕೂಡ ಇಲ್ಲ, ಒಂದು ಮೀಡಿಯಮಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಅದೇ ಥರ ರೋಲ್ ಮಾಡ್ಕೊತೀನಿ. ಎಲ್ಲನೂ ಅದೇ ಥರ ಮಾಡಿ ಸೈಡಲ್ಲಿ ಇಡ್ತೀನಿ. ಒಂದ್ರ ಮೇಲೆ ಒಂದು ಇಡಕ್ಕೆ ಹೋಗ್ಬಿಡಿ, ಒಂದು ಸಪ್ರೇಟಾಗಿ ಇಡಬೇಕು. ಒಂದು ಪ್ಲೇಟಲ್ಲಿ ಹಿಟ್ಟನ್ನು ಹಾಕಿ ಅದ್ರ ಮೇಲೆ ಕೂಡ ಇಡ್ಬೋದು. ಈಗ ಮತ್ತೆ ಇನ್ನೊಂದನ್ನು ರೋಲ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಥರ ಸ್ವಲ್ಪ ಈ ಥರ ರೋಲ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊತೀನಿ. ನಂತರ ಇದನ್ನು ಒಂದು ರೋಲರಲ್ಲಿ ರೋಲ್ ಮಾಡ್ಕೊತೀನಿ. ತುಂಬ ಈಸಿ ನೋಡಿ. ಈ ಥರ ಯಾರು ಬೇಕಾದರೂ ಮಾಡ್ಕೋಬೋದು, ಜಾಸ್ತಿ ಎಂಥ ಕಷ್ಟನೇ ಇರೋದಿಲ್ಲ. ನೋಡಿ ಈ ಥರ ರೋಲ್ ಮಾಡಿ ಚೆಂದ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ಹೇಗೆ ನಾವು ಕುಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಒಂದು ತವ ಇಟ್ಟಿದ್ದೀನಿ ನೋಡಿ, ನಾನ್ ಸ್ಟಿಕ್. ಅದು ಬಿಸಿಯಾಗಿದ್ದಾಗ ಇದನ್ನು ಒಂದು ರೊಟ್ಟಿನ ಹಾಕೋತಾ ಇದ್ದೀನಿ. ಚಪಾತಿನ ಹೇಗೆ ನಾವು ಕಾಯಿಸ್ಕೊತೀವಲ್ಲ ಅದೇ ಥರ ನೋಡಿ, ಗ್ಯಾಸ್ ಫ್ಲೇಮ್ ಹೈಯಲ್ಲಿ ಇಟ್ಟಿದ್ದೇನೆ. ನಂತರ ಜಸ್ಟ್ ಒಂದು 10 ಸೆಕೆಂಡ್ ಆಗಲಿ. ನಂತರ ಅದನ್ನು ಫ್ಲಿಪ್ ಮಾಡಿ ಹಾಕೋಬೇಕು. ಫ್ಲಿಪ್ ಮಾಡಿ ಹಾಕ್ತೀವಲ್ಲ ಆವಾಗ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೋಬೇಕು. ಲೋ ಮಾಡಿ ಒಂದು
10 ಸೆಕೆಂಡ್, ಒಂದು 10 to 20 ಸೆಕೆಂಡ್ ಹಾಗೆ ಬಿಡಿ. ನಂತರ ಮತ್ತೆ ಅದನ್ನು ಫ್ಲಿಪ್ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಒಳ್ಳೆ ಉಪ್ಕೊಳ್ಳುತ್ತೆ ಚೆನ್ನಾಗಿ. ನೋಡಿ ಈ ಥರ. ಇದೇ ಥರ ರೊಟ್ಟಿ ನಾವು ಅದನ್ನು ಎಲ್ಲನೂ ಬೇಯಿಸ್ಕೋಬೇಕು. ಬೇಕಾದರೆ ತುಪ್ಪ ಕೂಡ ಹಚ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ರೊಟ್ಟಿ ಆಗಿ ಬಿಡ್ತು, ಬೇಗನೆ ಆಗುತ್ತೆ, ಜಾಸ್ತಿನೂ ಟೈಮ್ ಆಗೋಲ್ಲ. ಈಗ ನೋಡಿ ಇನ್ನೊಂದನ್ನು ಅದೇ ಥರ ತೋರಿಸ್ತಾ ಇದ್ದೀನಿ. ಫಸ್ಟ್ ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಟ್ಕೋಬೇಕು. ನಂತರ ಒಂದು 10 ಸೆಕೆಂಡ್ ಆದ ತಕ್ಷಣ ಡ್ರೈ ಥರ ಆಗುತ್ತೆ ನೋಡಿ ಒಂದು ಸೈಡು, ಆವಾಗ ಫ್ಲಿಪ್ ಮಾಡ್ಕೋಬೇಕು. ಫ್ಲಿಪ್ ಮಾಡಿ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೋಬೇಕು. ಮತ್ತು ನಂತರ ಒಂದು 10-20 ಸೆಕೆಂಡ್ ಆದಮೇಲೆ ಅದನ್ನು ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಹಾಕಿ ಗ್ಯಾಸ್ ಫ್ಲೇಮ್ನ ಹೈ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಒಳ್ಳೆ ಉಪ್ಪು ಕೊಡುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿತ್ತು. ಇದೇ ಥರ ವೆರೈಟಿ ರೊಟ್ಟಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಅಷ್ಟು ನೋಡಿ ಎಷ್ಟು ಸ್ಮೂತಾಗಿರೋಂಥ ಒಂದು ರೊಟ್ಟಿ ರೆಡಿ ಆಯಿತು ಅಂತ. ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆಗಿದೆ ಥಮ್ಸ್ ಅಪ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.